ಹಲೋ ಗಾಯ್ಸ್, ಇವತ್ತು ನಾವು ಬಂದಿದ್ದೀವಿ ಗ್ಯಾರೇಜ್ಗೆ. ಬನ್ನಿ ನೋಡೋಣ. ಇದೇ ಕಾರು ಬ್ರೇಕ್ ವರ್ಕ್ ಆಗ್ತಾ ಇಲ್ಲ. ನೋಡೋಣ ಮೇಸ್ತ್ರಿ ಏನು ಹೇಳ್ತಾರಂತ. ಮೇಸ್ತ್ರಿ ಬರ್ತಾ ಇಲ್ಲ, ಕಾಯ್ತಾ ಇದ್ದೀವಿ. ಕೆಲ್ ತೊಗೊಂಡು ಬಂದು ಹಾಕಿದ್ದೀವಿ. ಒಂದು ರೌಂಡ್ ಹೋಗಿ ಬಂದ ಮೇಲೆ ಗೊತ್ತಾಯ್ತು ಅದು ಬ್ರೇಕೇ ವರ್ಕ್ ಆಗ್ತಾ ಇಲ್ಲ. ಮೇಸ್ತ್ರಿ ಬಂದಿಲ್ಲ, ಮೇಸ್ತ್ರಿ ಬರೋವರೆಗೂ ಕಾಯ್ತೀವಿ. ನೋಡೋಣ ಮೇಸ್ತ್ರಿ ಏನು ಹೇಳ್ತಾರಂತೇಳಿ. ನೋಡಿ ಯಾವ ಥರ ಆಗಿದೆ ಅಂದರೆ, ಈ ಥರ ಫುಲ್ ಹೋಗ್ತಾ ಇದೆ. ಒಂದೊಂದು ಟೈಮ್ ಟೈಟ್ ಬರುತ್ತೆ, ಒಂದೊಂದು ಟೈಮ್ ಫುಲ್ ಲೂಸ್ ಆಗಿದೆ. रुको जरा सबर करो. ಲೀಕೇಜ್ ಐತಣ್ಣ, ಲೀಕೇಜ್ ಇದೆ ಅಂತ ಹೇಳ್ತಾ ಇದ್ದಾರೆ ಮೇಸ್ತ್ರಿ. ಅಣ್ಣ ಚೆಕ್ ಮಾಡಿಸಿದ್ವಿ, ಇದು ಬ್ರೇಕ್ ಸಿಲಿಂಡರ್ ಹೋಗಿದೆ ಅಂತ ಹೇಳಿದ್ರು. ಇದನ್ನು ಹೊಸ ತೊಗೊಂಡು ಬರೋಕೆ ಹೋಗ್ತಾ ಇದೀವಿ ಈಗ. ರೈಟ್ ಸೈಡಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಟ್ರಾಫಿಕ್ ಆಗಿದೆ ಅಂತ. ಈ ಟ್ರಾಫಿಕ್ಗೆ ಕಾರಣ ಹಿಂದ್ಗಡೆ ಒಂದು ಗಾಡಿದು ಪಾಠ ಕಟ್ಟಾಗಿ ಬಿದ್ದಿದೆ, ಲಾರಿದು. ಅದಕ್ಕೋಸ್ಕರ ಇಷ್ಟೆಲ್ಲ ಟ್ರಾಫಿಕ್ ಆಗಿರೋದು. ಈ ರೋಡಲ್ಲಿ ಜಾಸ್ತಿ ಟ್ರಾಫಿಕ್ ಇರೋಲ್ಲ ಯಾವಾಗಲೂ, ಬಟ್ ಇವತ್ತು ಆ ಗಾಡಿ ಸಮಸ್ಯೆ ಆಗಿರೋದ್ರಿಂದ ನೋಡಿ ಇಷ್ಟೆಲ್ಲ ಟ್ರಾಫಿಕ್ ಆಗಿದೆ. ಹಂಗೆ ಹೋಗ್ತಾ ಇರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಒಂದೆರಡು ಬಿಲ್ಡಿಂಗ್ ತೋರಿಸ್ತೀನಿ ನೋಡಿ. ಯಾವ ಬಿಲ್ಡಿಂಗ್ ಅಂದರೆ ಅದು ಈ ರೀತಿ ತೋರಿಸ್ತೀನಿ. ಟ್ರಾಫಿಕ್ ಬೇರೆ ಇದೆ, ಮುಂದ್ಗಡೆ ಹೋಗ್ತಾನೆ ಇಲ್ಲ ಗಾಡಿ. ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಕಾಣಿಸುತ್ತೆ ಎರಡು ಬಿಲ್ಡಿಂಗು. ಇಲ್ಲಿ ನಾನು ಮುಂಚೆ ಬ್ಲಿಂಕಿಟ್ ಡೆಲಿವರಿ ಕೊಡೋಕೆ ಇಲ್ಲಿವರೆಗೂ ಬರ್ತಾಯಿದ್ದೆ. ನೋಡಿ ಟ್ರಾಫಿಕ್ ಯಾವ ಥರ ಇದೆ. ಬನ್ನಿ ಒಂದು ಸಾಂಗ್ ಆಡೋಣ. ಫೈನಲಾಗಿ ಆಟೋಮೊಬೈಲ್ಸ್ ಹತ್ರ ಬಂದ್ವಿ. ಕೇಳಬೇಕು ಇದು ಸಿಗುತ್ತಾ ಇಲ್ಲ ಅಂತ, ನೋಡ್ಬೇಕು. ಇಲ್ಲಿ ಸಿಗಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಇನ್ನೊಂದು ಆಟೋಮೊಬೈಲ್ಸ್ ಅಡ್ರೆಸ್ ಕೊಟ್ಟಿದ್ದಾರೆ, ಅಲ್ಲಿ ಹೋಗ್ತಾ ಇದ್ವಿ. ಬನ್ನಿ ಅಲ್ಲಿ ಕೇಳೋಣ. ಈ ಗ್ಯಾರೇಜ್ ಹತ್ರನೂ ಕೇಳಿದ್ವಿ ಗಾಯ್ಸ್, ಇಲ್ಲಿ ಇಲ್ಲ ಅಂದರು. JC ರೋಡ್ಗೆ ಹೋಗ್ತಾ ಇದ್ದೀವಿ. ಗಾಡಿ ಅಲ್ಲೇ ಹಚ್ಚಿ ಬಂದೀವಿ. ಒಬ್ಬರು ಯಾರು ಎಕ್ಸೆಪ್ಟ್ ಮಾಡ್ಕೊಳ್ಳೋವಲ್ರು. ಕ್ಯಾಬ್ ಬುಕ್ ಮಾಡ್ಯಾರ, ಅಲ್ಲಿ ಹೋಗ್ಬೇಕು ಫ್ಲೈಓವರ್ ಮೇಲೆ. ಫ್ಲೈಟ್ ಬುಕ್ ಮಾಡಿದ್ವಿ ನೋಡಿ ಗಾಯ್ಸ್, ಅಲ್ಲಿ ಹೋಗ್ತಾ ಇದೆ. ಲೊಕೇಶನ್ ಇಲ್ಲೇ ಕೊಟ್ಟಿದ್ದೀವಿ ನೋಡಿ, ಹೋಗ್ತಾ ಇದೆ ಫ್ಲೈಟ್. ಏರೋಡ್ರಮ್ ನೋಡಿ ಗಾಯ್ಸ್. ಲಾಸ್ಟ್ ಟೈಮ್ ಇಲ್ಲೇ ಒಂದು ಇದಾಗಿತ್ತಲ್ಲ ಅಣ್ಣ, ಕ್ರ್ಯಾಶ್. ಓಕೆ, ಫೈನಲ್ ಆಗಿ JC ರೋಡ್ಗೆ ಹೋಗ್ತಾ ಇದ್ದೀವಿ. ಏರ್ಪೋರ್ಟ್ ರೋಡ್ ಖಾಲಿ ಇದೆ. ಹೆಬ್ಬಾಳ ಫ್ಲೈಓವರ್ ತುಂಬ ಟ್ರಾಫಿಕ್ ಇರುತ್ತೆ, ಆದರೆ ಬಟ್ ಮೊನ್ನೆ ಹೊಸದಾಗೆಲ್ಲ ರೋಡ್ಗಳೆಲ್ಲ ಕ್ಲಿಯರ್ ಮಾಡಿದ್ದಾರೆ. ನೋಡೋಣ ಯಾವ ಥರ ಇರುತ್ತೆ ಟ್ರಾಫಿಕ್ ಅಂತೇಳಿ. ಹೌದಲ್ಲ ಸಂಜೋಣ? ಮಾಲಾಪೇಶ ತೋರಿಸ್ತೀನಿ, ಎಲ್ಲೈತೆ ತೋರಿಸಿದ್ ಬಿಡು, ಎಲ್ಲರೂ ನೋಡಿದ್ರು. ಇಲ್ಲಿ ಹೊಸದಾಗಿ ಕ್ಯಾಮ್ರಾ ಕುಂದಿರ್ಸಾರಪ್ಪ ನೋಡಿ. ಹೆಬ್ಬಾಳ ಫ್ಲೈಓವರ್ ಫುಲ್ ಖಾಲಿ ಇವತ್ತಂತಲ್ಲ, ಇವಾಗ ಫುಲ್. ಮುಂಚೆ ಆ ರೋಡ್ ಓಪನ್ ಆಗೈತಲ್ಲ, ಯಾವ್ದು ನಾಗೋರ ಕಡೆಯಿಂದ ಬರೋ ರೋಡ್ ಓಪನ್ ಆಗಿದೆ. ಇಲ್ಲಿ ಹೊಸದಾಗಿ ಒಂದು ರೋಡ್ ಆಗಿದೆ. ಮುಂಚೆ ಹೆಬ್ಬಾಳ ಫ್ಲೈಓವರ್ ದಾಟ್ಬೇಕಂದ್ರೆ 1 hour ಬೇಕಾಗ್ತಿತ್ತು. ಕನೆಕ್ಟ್ ಮಾಡ್ಯಾರ ರೋಡ್, ಆದ್ರೂ ಕೆಲಸ ಆದ್ರೂ ಕನೆಕ್ಟ್ ಮಾಡ್ಯಾರ. ಈಗ ಕನೆಕ್ಟ್ ಮಾಡ್ಯಾರ ನೋಡಿ. ಸಿಂಗಲ್ ರೋಡ್ ಅಂತ ಹೋಗೋದ. ಇನ್ನು ಬಿಟ್ಟರೆ ನೆಕ್ಸ್ಟ್ ದಶಪಥ ರೋಡ್ ಮಾಡಿ ಹಾಕ್ತಾರೆ. ಆ ಕಡೆ ಕಾಣೋದು ನಾಗೋರ ಕಡೆಯಿಂದ ಬರೋದು ನೋಡಿ. ಫೈನಲ್ ಆಗಿ ಹೆಬ್ಬಾಳ ಫ್ಲೈಓವರ್ ಕೇವಲ 3 ನಿಮಿಷದಲ್ಲಿ ದಾಟ್ಕೊಂಡು ಬಂದ್ವಿ. ಮುಂಚೆ 30 ನಿಮಿಷ ಆದರೂ ದಾಟ್ತಿರ್ಲಿಲ್ಲ. JC ರೋಡಲ್ಲಿರೋ ದೊಡ್ಡ ಆಟೋಮೊಬೈಲ್ಸ್ ಬಂದರೂ ಇದೊಂದು ಸಿಗ್ತಾ ಇಲ್ಲ ಸ್ಪಾಟ್. ಪೈಪ್ ಕನೆಕ್ಟರ್ಗೋಸ್ಕರ ಇಡೀ JC ರೋಡ್ ಎಲ್ಲ ಪ್ರತಿಯೊಂದು ಆಟೋಮೊಬೈಲ್ಸ್ ತಿರುಗಾಡಿದ್ವಿ, ಬಟ್ ಇದು ಒಂದು ಐಟಮ್ ಸಿಗಾಕತ್ತಿಲ್ಲ ನಮಗೆ. ರೋಡಿಗೆ ಹೋದ್ರೆ ಎಲ್ಲ ಸಿಗುತ್ತಂತಾರೆ, ಆದ್ರೆ ಬಟ್ ಈ ಟಾಟಾ ಜಸ್ಟ್ ಕಾರ್ದು ಒಂದು ಬ್ರೇಕ್ದು ಇದು ಸಿಗಾಕತ್ತಿಲ್ಲ ನಮಗೆ. ಬ್ರೇಕ್ ಕನೆಕ್ಟರ್ ಅದು ಯಾವುದು ಇನ್ನೊಂದು ರೋಡ್ಗೆ ಹೋಗಿದ್ವಿಲ್ಲ, ಸಿದ್ದಾರ ರೋಡ್ಗೆ ಹೋಗಿದ್ವಿ, ಅಲ್ಲಿ ಸಿಗಾಕತ್ತಿಲ್ಲ. JC ರೋಡು ಬಂದು ನೋಡಿದ್ರೆ ಅದು ಅರಬ್ಬಿ ಸಮುದ್ರ ರೋಡ್ ಆಗ್ಯದ ನೋಡಿ. ಇಲ್ಲಿ ತಿರ್ಗಾಡಿ ಯಾವ ಥರ ಆಗ್ಯದ ಪೇಸ್. ಇಲ್ಲಿ ಕಾರ್ ಪರ ಬಂದ್ರೆ ಡ್ಯೂಟಿ ಲೊಕೇಶನ್ ಸತ್ತದಂಗೆ ನೋಡಿ. ಇಲ್ಲಿ ಎದ್ರ ಬಂದ್ರೆ ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡಿದ್ರು. ಆಮೇಲೆ ಇಲ್ಲೇ ಪ್ರಸಾದ ತೊಗೊಂಡು ಬಂದ್ವಿ. ಹಲೋ ಗಾಯ್ಸ್, ಈ ಒಂದು ಐಟಮ್ ಸಿಗಬೇಕಾದ್ರೆ ನಮಗೆ ಏನಿಲ್ಲ ಅಂದರೂ ಮಿನಿಮಮ್ 3 hour ಆಯಿತು. ಅದು ಐಟಮ್ ಸೈಜು ಕರೆಕ್ಟ್ ಆಗಿಲ್ಲ. ಒಂದು ಚಿಕ್ಕದು ಒಂದು ದೊಡ್ಡದಿದೆ.
ಹೋಗಿ ನೋಡಬೇಕು ಫಿಟ್ಟಿಂಗ್ ಆಗುತ್ತಾ ಇಲ್ಲ, ಹೋಗಿ ಮೇಸ್ತ್ರಿನ ಕೇಳಬೇಕು. ಮೇಸ್ತ್ರಿ ನಂಬರ್ ಬೇರೆ ತೊಗೊಂಬಂದಿಲ್ಲ. ಈ ಥರ ಇದೆ ಡ್ರೈವರ್ ಪರಿಸ್ಥಿತಿ, ಅರ್ಥ ಮಾಡ್ಕೊಳ್ಳಿ. ಆಯಿತು ಗಾಯ್ಸ್, ಇನ್ನೂ ಕ್ಯಾಬ್ ಬಂದಿಲ್ಲ. ಕ್ಯಾಬ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಕ್ಯಾಬ್ ಬಂತು ಗಾಯ್ಸ್. OTP ಹೇಳಪ್ಪ. ಲೆಫ್ಟ್ ಸೈಡಲ್ಲಿ ಮಾಲಾಪೇಶ ಕಾಣಿಸುತ್ತೆ ನೋಡಿ ಯಾವ ಥರ ಇದೆ. ಅಂತೂ ಫೈನಲ್ ಆಗಿ ನಮ್ಮ ಯಲಹಂಕಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ನೋಡಿ ಮಾಲಾಪೇಶ ಹತ್ರ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ತುಂಬ ಲೇಟ್ ಆಯಿತು, ಒಂದು ಐಟಮ್ ಸಿಗಲಿಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.